ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕೃಷ್ಣಾಸ್ ಕಿಚನ್. ಇವತ್ತಿನ ರೆಸಿಪಿ ನಮ್ಮ ಹಳ್ಳಿ ಸ್ಟೈಲ್ ಮಾಡುವಂತಹ ಚಿಕನ್ ಸಾಂಬಾರ್. ನೋಡಿ, ಹಳ್ಳಿ ಕಡೆ ಮಾಡ್ತಕ್ಕಂಥ ಚಿಕನ್ ಸಾಂಬಾರ್ ಮಾಡ್ತಾಯಿದ್ದೀವಿ ಇವತ್ತು. ನೋಡಿ, ಬನ್ನಿ ಮಾಡುವ ವಿಧಾನ ನೋಡೋಣ. ನೋಡಿ, ಈಗ ನಾನೊಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಅದಕ್ಕೆ ಚಕ್ಕೆ, ಲವಂಗ ಹಾಗೆ ಒಂದು ಏಲಕ್ಕಿನೂ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಒಣ ಕೊಬ್ಬರಿನೂ ತಗೊಂಡಿದ್ದೀವಿ. ನೋಡಿ, ಈಗ ಸ್ವಲ್ಪ ಬೆಳ್ಳುಳ್ಳಿನೂ ಹಾಕ್ತಾಯಿದ್ದೀವಿ. ಹಾಗೆಯೇ 1 ಇಂಚಷ್ಟು ಶುಂಠಿನೂ ತಗೊಂಡಿದ್ದೀವಿ. ನೋಡಿ, ಇದನ್ನೆಲ್ಲನೂ ಮಿಕ್ಸಿ ಜಾರ್ಗೆ ಹಾಕಿದ್ದೀವಿ ಈಗ. ಮತ್ತು ಹಾಗೆಯೇ ನೋಡಿ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀವಿ. ಮತ್ತು ಇದಕ್ಕೇ ನಾವು ಧನಿಯಾ ಪೌಡರ್ ಮತ್ತು ರೆಡ್ ಚಿಲ್ಲಿ ಪೌಡರ್ ಎರಡೂ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ನಾವೇನು ಎಲ್ಲದನ್ನು ಸೇರಿಸಿದ್ದೀವೋ ಅದರಲ್ಲೇ ರೆಡ್ ಚಿಲ್ಲಿ ಪೌಡರ್ 2 ಸ್ಪೂನು, ಹಾಗೆ ಧನಿಯಾ ಪೌಡರ್ 2 ಸ್ಪೂನು. ನೋಡಿ, ಈಗ ಎರಡೂ ಸೇರಿಸಾಯಿತು. ಈಗ 2 ಸ್ಪೂನ್ ಧನಿಯಾ ಪೌಡರ್ನ ಹಾಕ್ತಾಯಿದ್ದೀವಿ. ನೋಡಿ, ಇದನ್ನು ಹಾಕ್ಬಿಟ್ಟು ಈಗ ನಾವು ಇದಕ್ಕೆ ಒಂದು 1/2 ಗ್ಲಾಸಷ್ಟು ನೀರನ್ನು ಸೇರಿಸಿ ಇದನ್ನು ನೀಟಾಗಿ ನಾವು ಮಿಕ್ಸಿನಲ್ಲಿ ರುಬ್ಕೋಬೇಕು. ಅಂದರೆ ನೈಸಾಗಿ ಚೆನ್ನಾಗಿ ರುಬ್ಕೋಬೇಕು. ಈ ಥರ ನೀರು ಹಾಕ್ಬಿಟ್ಟು ನೋಡಿ, ಈಗ ನಾವು ರುಬ್ಬಿರ್ತಕ್ಕಂಥ ಮಸಾಲ ಈಗ ರೆಡಿಯಾಗಿದೆ. ನೋಡಿ, ಈ ಥರ ರುಬ್ಬಿಟ್ಕೊಂಡಿದ್ದೀವಿ ನಾವು. ಈಗ ಚಿಕನ್ ಸಾರು ಮಾಡೋದಕ್ಕೆ ನಾವು ನೋಡಿ, ಈಗ ಚಿಕನ್ನ ತೊಗೊಂಡಿದ್ದೀವಿ. ಹಾಗೆಯೇ ಅದನ್ನು ನೀಟಾಗಿ 2 ಸಲ ವಾಶ್ ಮಾಡ್ಕೋಬೇಕು. ನಾವು ತಗೊಂಡಿರೋ ಚಿಕನ್ ಇದು ಪಾರಮ್ ಕೋಳಿ ಚಿಕನ್, 1 kg ಚಿಕನ್ ತೊಗೊಂಡಿದ್ದೀವಿ. ಇದನ್ನು ನೀಟಾಗಿ 1-2 ಸಲ ವಾಶ್ ಮಾಡ್ಕೋಬೇಕು. ನೋಡಿ, ನಾವು ಈಗ ವಾಶ್ ಮಾಡ್ತಾಯಿದ್ದೀವಿ. ಹಾಗೆ ನಾವೀಗ ಸ್ಟವ್ ಆನ್ ಮಾಡಿ ಕುಕ್ಕರ್ನ ಇಟ್ಬಿಟ್ಟು ಇದಕ್ಕೆ 2-3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀವಿ. ನೋಡಿ, ಎಣ್ಣೆ ಬಿಸಿಯಾಗಿದ ತಕ್ಷಣ ದಪ್ಪದ್ದು 1 ಈರುಳ್ಳಿನ ಉದ್ದುದ್ದವಾಗಿ ತೆಳುವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇಟ್ಟಿರೋಂಥ ಈರುಳ್ಳಿನೂ ಸಹ ಹಾಕಿದ್ದೀವಿ. ಈಗ ಅದು ಚೆನ್ನಾಗಿ ಫ್ರೈ ಆಗಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿ, ನಾವೇನು ತೊಳೆದಿಟ್ಕೊಂಡಿದ್ದೀವೋ ಅದು ಚಿಕನ್ನ ತೊಗೊಂಡು ಈಗ ಇದರಲ್ಲಿ ಹಾಕಿದ್ದೀವಿ, ಒಗ್ಗರಣೆನಲ್ಲಿ ಹಾಕಿದ್ದೀವಿ. ನೋಡಿ, ಈಗ ಚಿಕನ್ನು ಸೇರಿಸಾಯಿತು. ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಅಂದರೆ ಕಲ್ಲುಪ್ಪು ಹಾಕಿದರೆ ಸಾಂಬಾರು ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ. ನೋಡಿ, ಉಪ್ಪನ್ನು ಸೇರಿಸ್ಬಿಟ್ಟು ಈ ರೀತಿಯಾಗಿ ಇದನ್ನು ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. 1-2 ನಿಮಿಷ ಇದನ್ನ ಹಾಗೆ ಫ್ರೈ ಮಾಡ್ಕೊತಾ ಇರ್ತೀವಿ. ನೋಡಿ, ಈಗ ನಾವು ಅದಕ್ಕೆ 1/4 ಚಮಚದಷ್ಟು ಅರಿಶಿನ ಪುಡಿನೂ ಹಾಕಿದ್ದೀವಿ. ನೋಡಿ, ಕಲರ್ ಚೇಂಜ್ ಆಗಿದೆ. ಈಗ ಈ ರೀತಿ ಅರಿಶಿನ ಪುಡಿ ಹಾಕಿದ್ಮೇಲೆ ಈ ರೀತಿ ಕಲರ್ ಚೇಂಜ್ ಆಗಿದೆ. ಇದನ್ನು ಈಗ ನಾವು 2-3 ನಿಮಿಷ ನೀಟಾಗಿ ಹೀಗೇ ಫ್ರೈ ಮಾಡ್ಕೊತಾ ಇರ್ತೀವಿ. ಮತ್ತು ನಾವು ಇದಕ್ಕೇ 1 ಸ್ಪೂನಷ್ಟು ಚಿಕನ್ ಮಸಾಲನೂ ಸಹ ಸೇರಿಸಿದ್ದೀವಿ. ನೋಡಿ, ಚಿಕನ್ ಮಸಾಲನೂ ಸಹ ಸೇರಿಸಿ ಎಲ್ಲನೂ ಇದನ್ನು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಆಗಿದ ತಕ್ಷಣ ನಾವೀಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ತಾಯಿದ್ದೀವಿ. ನೋಡಿ, ಈಗ ಕೊತ್ತಂಬರಿ ಸೊಪ್ಪು ಹಾಕಿದ ತಕ್ಷಣ ಇದನ್ನು ಹೀಗೇ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಮತ್ತು ನಾವು ಏನು ರುಬ್ಬಿಟ್ಕೊಂಡಿದ್ದೀವೋ ಮಸಾಲ, ಆ ಮಸಾಲನೂ ಸಹ ಈಗ ಸೇರಿಸ್ತಾ ಇದ್ದೀವಿ. ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲ ಈಗ ಆ್ಯಡ್ ಆಯಿತು. ಅದನ್ನು ನೀಟಾಗಿ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು 2 ನಿಮಿಷ ಈ ಥರ ಎಲ್ಲ ಮಾಡಿಬಿಟ್ಟು ನಂತರ ನಾವೀಗ ಇದಕ್ಕೆ ಕುಕ್ಕರ್ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀವಿ. ನೀರು ಹಾಕ್ಬಿಟ್ಟು ಈಗ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀವಿ. ನೋಡಿ, ಕ್ಲೋಸ್ ಆಗಿದೆ. ಈಗ ಇದು 2-3 ವಿಸಲ್ ಬರಬೇಕು. ನೋಡಿ, ಈಗ ವಿಸಲ್ ಬರ್ತಾ ಇದೆ. 3-4 ವಿಸಲ್ ಬಂದಿತ್ತು. ಅದನ್ನ ಹಾಗೆ 5 ನಿಮಿಷ ತಣ್ಣಗಾಗಕ್ಕೆ ಬಿಟ್ಟು ಕುಕ್ಕರ್ ತಣ್ಣಗಾದ್ಮೇಲೆ ಈಗ ನೋಡಿ, ನಾವು ಈ ಕುಕ್ಕರ್ನ ಈಗ ಓಪನ್ ಮಾಡ್ತಾ ಇದ್ದೀವಿ. ನೋಡಿ, ಈಗ ಕುಕ್ಕರ್ ಓಪನ್ ಆಗಿದೆ. ಈ ರೀತಿ ಚಿಕನ್ ಸಾಂಬಾರು ರೆಡಿಯಾಗಿದೆ. ನೋಡಿ, ಈ ಥರ ಇದು ಎಲ್ಲ ಸಾಂಬಾರು ಆಗಿದ ತಕ್ಷಣ ಇದನ್ನೆಲ್ಲ 2-3 ನಿಮಿಷ ನಾವು ಈ ಥರ ಎಲ್ಲ ನೀಟಾಗೆಲ್ಲ ತಿರುಗಿಸ್ಕೊತಾ ಇದ್ದೀವಿ. ನೋಡಿ, ಈ ರೀತಿಯಾಗಿ ಚಿಕನ್ ಸಾಂಬಾರು ರೆಡಿಯಾಗಿದೆ. ಇದನ್ನು ನಾವೀಗ ಒಂದು ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀವಿ. ಅಂದರೆ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀವಿ. ನೋಡಿ, ಈಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ಈ ವಿಡಿಯೋ ನೋಡಿ ನಿಮಗೆ ಇಷ್ಟ ಆದರೆ ನೀವು ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ. ಏನಾದರೂ ತಪ್ಪಿದ್ದಲ್ಲಿ ಕಮೆಂಟ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಕೃಷ್ಣಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.